ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ದಿನ ನಾವು ಸಂಜೆ ಮೌನ ವ್ರತವನ್ನು ನಮ್ಮ MLA ಸೇಠ್ ಸಾಹೇಬ್ರ ಪರವಾಗಿ ಕೂತಿದ್ದೇವೆ. ಪ್ರತಿಭಟನೆ ನಾವು ಆರಂಭಿಸ್ತಿರೋದು ಏಕೆ ಅಂದರೆ 4 ಗಂಟೆಯಿಂದನೂ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ಅರ್ಥ ಇದೆ. ನಮ್ಮ MLA ತನ್ವೀರ್ ಸೇಠ್ ಸಾಹೇಬರು NR ಕ್ಷೇತ್ರದಲ್ಲಿ ಇಡೀ ನಮ್ಮ ಹೆಣ್ಣು ಮಕ್ಕಳಿಂದ ಹಿಡಿದು ನಮ್ಮ ಲೀಡರ್ಸಿಂದ ಹಿಡಿದು ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ಪ್ರತಿಯೊಬ್ಬರು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅಂದರೆ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಹರಿಪ್ರಸಾದ್ ಸರ್ ನಮ್ಮ ಅಧ್ಯಕ್ಷರಾಗಿ KPCC ಅಧ್ಯಕ್ಷರು ನಮಗೆ ನೀವು ಹೋಗಿ ರಾಜೀನಾಮೆ ಕೊಡಬೇಡಿ, ನಾವು ಇದಕ್ಕೆ ಒಂದು ಅರ್ಥ ಕೊಡ್ತೀವಿ ಅಂತ ಹೇಳಿದರು. ಆ ಅರ್ಥ ಸಿಗುತ್ತೆ ಅಂತ ನಾವೆಲ್ಲರೂ ಇಲ್ಲಿ ಒಂದು ನಂಬಿಕೆಯಿಂದ ಬಂದಿದ್ದೀವಿ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ನಮ್ಮ NR ಕ್ಷೇತ್ರ ಉಳಿಬೇಕು ಅಂತ ಅಂದರೆ ನಮ್ಮ ಸಾಹೇಬರು ನಮ್ಮ ಜೊತೆಗಿದ್ದರೆ ಮಾತ್ರ ನಮಗೆ NR ಕ್ಷೇತ್ರಕ್ಕೆ ಒಂದು ಬೆಲೆ ಸಿಗುತ್ತೆ. ಆ ಒಂದು ಕ್ಷೇತ್ರನ ಉಳಿಸ್ಕೊಳ್ಳೋಕ್ಕೆ ಎಲ್ಲರೂ ನಮ್ಮ DK ಶಿವಕುಮಾರ್ ಸರ್ ಅವರು ಹಾಗೂ ನಮ್ಮ ಪ್ರೆಸಿಡೆಂಟ್ ಆದ KPCC ಪ್ರೆಸಿಡೆಂಟ್ ಆದ ಹರಿಪ್ರಸಾದ್ ಅವರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆನ ಉಳಿಸ್ಕೋತಾರೆ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಜನಪ್ರಿಯ ಶಾಸಕರಾದ ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿರೋದ್ರಿಂದ ನಮ್ಮ ಎಲ್ಲ NR ಕ್ಷೇತ್ರದ ಜನತೆಗೆ ಹಾಗೂ ಮೈಸೂರಿನ ಜನತೆಗೆ ತುಂಬ ಮನಸ್ಸಿಗೆ ನೋವಾಗಿದೆ. ಆದ್ದರಿಂದ ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ನಮ್ಮ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಇರ್ಬೋದು, ಮತ್ತು ನಮ್ಮ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಏನು ಈಗ ಅನ್ಯಾಯ ಆಗಿದೆ ತನ್ವೀರ್ ಸೇಠ್ ಅವ್ರಿಗೆ ಅದನ್ನು ಫುಲ್ಫಿಲ್ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಈ ಎಲ್ಲ NR ಕ್ಷೇತ್ರದ ಜನತೆ ಇದ್ದಾರೆ. ಜೊತೆಗೆ ಇಡೀ ಮೈಸೂರು ಸಿಟಿಯಲ್ಲಿ ಇರೋಂಥ ಎಲ್ಲ ಜನಗಳು ಬಂದು ಅವ್ರ ಪರ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಆಲ್ರೆಡಿ 6 ಬಾರಿ ಶಾಸಕರಾಗಿ ಮತ್ತು ಹೋದ್ಸಲ ಅವರು ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಇದೆ ಅವರಿಗೆ. ಆಮೇಲೆ KPCC ಕಾರ್ಯಾಧ್ಯಕ್ಷರಾಗಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೆ. ಹಾಗೂ ಅವರ ತಂದೆಯವ್ರ ಹಿಸ್ಟ್ರಿ ಅಂತೂ ಹೇಳೋಂಗೆ ಇಲ್ಲ. ಆದ್ದರಿಂದ ದಯವಿಟ್ಟು ನಾವೆಲ್ಲರೂ ಮೌನವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದನ್ನು ತಾವು ಪರಿಗಣಿಸಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಏನೆಂದರೆ ಮೌನವ ಪ್ರತಿಭಟನೆ. ಯಾಕಂದರೆ ಗಲಾಟೆ ಮಾಡಿದ್ರೆ ಸರಿಯಿಲ್ಲ. ನಮ್ಮ ಸಬ್ಜೆಕ್ಟ್ ಏನು, ವಿಷಯ ಏನಂತ ಅರ್ಥ ಆಗಬೇಕು ಜನಗಳಿಗೆ ಅಂದರೆ ಮೌನವಾಗಿರಬೇಕು, ಮೌನವ ಆಚರಣೆ ಮಾಡಬೇಕು ಎಂದು ಹಮ್ಮಿಕೊಂಡು ಇಂದು ಮೈಸೂರು FTA ಸರ್ಕಲಲ್ಲಿ ಪ್ರತಿಭಟನೆ ಮಾಡಿಕೊಂಡು ಕೂತಿರುತ್ತೇವೆ. ಏಕೆಂದರೆ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಸತತವಾಗಿ ದಶಕಗಳಿಂದ ಅವರು ಸಚಿವರಾಗಿದ್ದು, ಇಂದು MLA ಆಗಿದ್ದು, ಈಗ ಸಚಿವರ ಸ್ಥಾನವನ್ನು ಮಾತು ಕೊಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಅದು ಕೊಡದೇ ಇರುವುದರಿಂದ ಎಲ್ಲರಿಗೂ ಬಹಳ ದುಃಖ ಆಗಿರುತ್ತೆ. ಎಲ್ಲ ಕಾರ್ಯಕರ್ತರಿಗೆಲ್ಲ ಬಹಳ ದುಃಖಪಟ್ಟು ಈ ಸಂದರ್ಭದಲ್ಲಿ ಮೌನವ ಪ್ರತಿಭಟನೆಯ ಮೂಲಕ ಈ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ವಿಷಯದ ಮೂಲಾಂಶವನ್ನು ತಿಳಿಸಿ ಮೌನವ ಆಚರಣೆಯನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡ್ರವರು ಇದನ್ನು ಗಮನಕ್ಕೆ ತಗೊಂಡು ಎಲ್ಲರ ಸೌಕರ್ಯ ಹಾಗೂ ಎಲ್ಲರ ಆಸೆಗೆ ನಿರಾಸೆ ಮಾಡದೆ ತಪ್ಪಿಸದೆ ಮಾಡಲೇಬೇಕು, ಕೊಡಲೇಬೇಕು ಎಂಬ ಮೌನವ ಪ್ರತಿಭಟನೆಯನ್ನು ನಾವು ಕೋರಿಕೊಳ್ಳುತ್ತೇವೆ. ಇಲ್ಲಿ ಕುಳಿತು ಸೈಲೆಂಟಾಗಿ ಮೌನವಾಗಿ ಕೂತಿದ್ದೀವಿ. ತಪ್ಪಿದ್ದಲ್ಲಿ ಕ್ಷಮಿಸಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. Good evening all. We are here to FTA circle. First of all, my name is Naila Khan. Okay, I have been here for protest. This is silent protest because our Tanvir Seth, Mr. Tanvir Seth sir, who is a 6 times winning MLA, okay, has not been given a proper seat for ministry, okay, which is to be deserved. We've been to Bangalore also for the KPCC office. We met Mr. Hariprasad sir, minister, also for the request. Now
After having that, we are long waited for this time. We have left our children's families here and we are going to protest till the last. Okay, until we get our right. That is what I want to tell you. Please give us the opportunity to Tanveer Seth sir as a minister. So it is for all well-being of all of us for the Congress party. Jai Congress, Jai India.